ಗುಡಿಸಲು ಹಾಕಿ ತೀವ್ರ ಪ್ರತಿಭಟನೆ ವೇಳೆ ಕುಸಿದು ಬಿದ್ದ ಮಹಿಳೆ 108ರಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ದಾಖಲು. ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಗನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿರುವ ಸರ್ವೆ ನಂಬರ್ 36ರಲ್ಲಿ 2 ಎಕರೆ 30 ಗುಂಟೆ ಸರ್ಕಾರಿ ಕರಾಬು ಜಾಗದಲ್ಲಿ ಗ್ರಾಮಸ್ಥರು ಮನೆ ನಿರ್ಮಿಸಲು ನಿವೇಶನಗಳ ಹಂಚಿಕೆ ಅಥವಾ ಸ್ಮಶಾನಕ್ಕೆ ಜಾಗ ಮಂಜೂರು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಸರ್ಕಾರಿ ಜಾಗದಲ್ಲಿ ಗುಡಿಸಿಕೊಂಡು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆ ಆಕ್ರೋಶವಾಗಿ ಮಾತನಾಡಿ ಸ್ಥಳದಲ್ಲಿ ಮಹಿಳೆ ಕುಸಿದು ಬಿದ್ದು ಆಸ್ಪತ್ರೆಗೆ ದಾಖಲಿಸಿದ ಘಟನೆ ನಡೆದಿದೆ. ಗುಡವನಹಳ್ಳಿ ಚಂದ್ರಶೇಖರ್ ಕೆಎಂ ಅವರು ಮಾತನಾಡಿ, ಈ ಜಾಗವು 1919ರಿಂದ ಸರ್ಕಾರಿ ಕರಾಜ್ ಎಂದು ದಾಖಲೆ ಇದೆ. ಟಿಪ್ಪಣಿಯಲ್ಲಿ ನಕಾಶೆ ಇದೆ. ಸರ್ಕಾರಿ ಕರಾಬ್ ಎಂದು ಘೋಷಣೆ ಬರುತ್ತಿದೆ. ನಮ್ಮೂರಿನ ಜನರಿಗೆ ಮನೆಗಳು ನಿರ್ಮಾಣ ಮಾಡಲು ಜಾಗವಿಲ್ಲ. ಯಾರಾದರೂ ಮೃತಪಟ್ಟರೆ ಕೆರೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿದ್ದೇವೆ. ನಾವು ಹಲವು ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ ಎಂದರು. ಈಗ ಬೇರೆಯವರಿಗೆ ಈ ಮಂಜೂರು ಮಾಡಲು ಹೊರಟಿದ್ದಾರೆ. ನಮ್ಮೂರಿಗೆ ಸೇರುವ ಈ ಜಾಗವನ್ನ ಯಾರಿಗೂ ಮಂಜೂರು ಮಾಡಲು ನಾವು ಅವಕಾಶ ನೀಡುವುದಿಲ್ಲ ಎಂದರು. ನಮ್ಮೂರು ಬೆಳೆಯುವುದಕ್ಕೆ ಸುತ್ತಮುತ್ತಲಿನಲ್ಲಿ ಜಾಗವಿಲ್ಲ, ಸ್ಮಶಾನ ಜಾಗವಿಲ್ಲ, ಮಕ್ಕಳಿಗೆ ಆಟದ ಮೈದಾನವಿಲ್ಲ. ನಮ್ಮೂರಿಗೆ ಇರುವುದು ಇದೊಂದೇ ಸರ್ಕಾರದ ಭೂಮಿ. ಇದನ್ನು ಬಡವರ ನಿವೇಶನಗಳಾಗಿದ್ದಾಗಿ ಮಂಜೂರು ಮಾಡಿಕೊಡಬೇಕೆಂದು ಹೇಳಿದರು. ಗ್ರಾಮಸ್ಥರಾದ ನಾರಾಯಣಸ್ವಾಮಿ, ಹನುಮಪ್ಪ, ಪಾಪಣ್ಣ, ಮುನಿ ಆಂಜನಪ್ಪ, ನಾಗರಾಜ್, ನಂಜಪ್ಪ, ಶಿವಪ್ಪ, ಜಯಮ್ಮ, ಲಕ್ಷ್ಮಮ್ಮ, ಮಂಜುಳಮ್ಮ, ಪ್ರೇಮ, ಪವಿತ್ರ, ವೆಂಕಟಮ್ಮ, ಮಹಾದೇವಮ್ಮ, ನಂಜಮ್ಮ ಮುಂತಾದವರು ಭಾಗವಹಿಸಿದ್ದರು. ಸ್ಥಳಕ್ಕೆ ಕಂದಾಯ ಇಲಾಖೆಯ ಆರ್ಐ ಸತ್ಯನಾರಾಯಣ, ವಿಐ ಸುನೀಲ್ ಕುಮಾರ್, ಮಡಿವಾಳಪ್ಪ ಹಾಗೂ ಪೊಲೀಸ್ ಇಲಾಖೆ ವೃತ್ತ ನಿರೀಕ್ಷಕ ಪ್ರಶಾಂತ್, ಸುರೇಶ್ ನಾಯಕ್, ಪಿಸಿ ಅಶ್ವಥ್ ರೆಡ್ಡಿ ಸ್ಥಳಕ್ಕೆ ಆಗಮಿಸಿದರು. ಪ್ರತಿಭಟನಾಕಾರರು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಆಗಮಿಸುವಂತೆ ಪಟ್ಟಿಡಿದಿದ್ದರು. 2022ರಿಂದ ನಾವು ತಾಲೂಕು ಆಫೀಸು ಮತ್ತೆ ಡಿಸಿ ಅವರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಕೊಂಡು ಮನವಿ ಪತ್ರ ಕೊಟ್ಕೊಂಡು ಎಸಿ ಅವ್ರಿಗೂ ಪ್ರತಿಯೊಬ್ಬ ಕಂದಾಯ ಇಲಾಖೆ ಅಧಿಕಾರಿಗಳು ನಾವು ಡಾಕ್ಯುಮೆಂಟ್ ಕೊಟ್ಕೊಂಡ್ ಬಂದಿದ್ದೀವಿ. ಏನಕ್ಕೋಸ್ಕರ ಅಂದ್ರೆ ಇದೇ ಗುಡನಹಳ್ಳಿ ಗ್ರಾಮಕ್ಕೆ ಸೇರಿದ 2 ಎಕರೆ 30 ಗುಂಟೆ ಸರ್ಕಾರಿ ಖರಾಬ್ ಜಾಗಕ್ಕೋಸ್ಕರ. ಇದು ಬಡವರಿಗೆ ನಿವೇಶನವಾಗಿ ಮೀಸಲಾಡಿರಬೇಕು ಅಥವಾ ಮಶಾಣಕ್ಕಾದ್ರೂ ಮಾಡ್ಕೊಡ್ಬೇಕು ಅಥವಾ ಶಾಲಾ ಆವರಣಕ್ಕಾದ್ರೂ ಮಾಡ್ಕೊಡ್ಬೇಕು. ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ದೊಡ್ಡ ಬಿಲ್ಡಿಂಗು ಶ್ರೀಮಂತರದು. ಅದು ಕೆಲವು ಅಧಿಕಾರಿಗಳಿಗೆ ಕಾಣಿಸಲ್ವಂತೆ, ಈ ಗುರುತುಗಳು ಮಾತ್ರ ಕೆಲವು ಅಧಿಕಾರಿಗಳಿಗೆ ಕಾಣಿಸುತ್ತಂತೆ. ಇವತ್ತು ಕಂದಾಯ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ರು. ಇದು ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ಯಾರು ಮಾಡಬಾರದು ಅಂತ ನಾವು ಬೋರ್ಡ್ ಹಾಕ್ತೀವಿ. ಸರ್ಕಾರಿ ಜಾಗದಲ್ಲಿ ನೀವು ಇರಬಾರ್ದು ಅಂತ ಹೇಳಿದ್ರು. ಕಾನೂನು ಬಗ್ಗೆ ನಮಗೂ ಅರಿವಿದೆ. ನಾವು ಏನಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ ಇದ್ದೀವಿ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಇರ್ತಕ್ಕಂಥ ಸ್ಮಶಾನ, ಆಟದ ಮೈದಾನ, ನಿರಾಶ್ರಿತರಿಗೆ ವಸತಿ ಸೌಕರ್ಯ, ಇದಕ್ಕಾಗಿ ನಾವು ಇಲ್ಲಿ ಕೇಳಿದ್ವಿ. ಅವ್ರು ಕೇಳಿದ್ರು ಸರ್ಕಾರಿ ಜಾಗದಲ್ಲಿ ಬಂದು ಯಾಕೆ ನೀವು ಗುಡಿಸ್ಲಾಕಿದ್ದೀರಿ ಅಂತ. ಹಾಗಾದ್ರೆ ತಾಲೂಕು ಆಫೀಸ್ ಹತ್ರ ಕುತ್ಕೊಳ್ಳಕ್ಕಾಗತ್ತಾ? ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ತೊಂದರೆ ಕೊಡಕ್ಕಾಗತ್ತಾ? ಅದೆಲ್ಲ ಅಫೆನ್ಸ್ ಆಗುತ್ತೆ. ಸೊ ಆದ್ರಿಂದ ನಾವು ಅಪ್ಲಿಕೇಶನ್ ಕೊಟ್ಬಿಟ್ಟೆ 2022ರಲ್ಲಿ ಕೊಟ್ಬಿಟ್ಟೆ ಬಂದು ಈ ಜಾಗ ನಮಗೆ ಬೇಕು ಅಂತ ಕೇಳಿ ಕುತ್ಕೊಂಡಿದ್ದೀವಿ. ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಇವತ್ತು ಬೋರ್ಡ್ ಹಾಕ್ತಾ ಇದ್ದಾರೆ, ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ. ಈ ಬೋರ್ಡು ನಮ್ಮ ಈ ಬಡ ಜನರಿಗೆ ಕಣ್ಣೀರು ಒರೆಸೋದಕ್ಕೆ ಆಗಬಾರ್ದು. ನಾಳೆ ದಿವಸ ಈ ಬೋರ್ಡ್ನ ತೆರವುಗೊಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ, ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಈ ಬೋರ್ಡ್ ತೆರವುಗೊಳಿಸಬಾರ್ದು. ಈ ಬಡವ್ರ ಕಣ್ಣೀರು ಒರೆಸಿ ಇವತ್ತು ಬೋರ್ಡ್ ಹಾಕ್ಸಿ ಗುಡಿಸಲು ಖಾಲಿ ಮಾಡಕ್ಕೆ ಕೇಳ್ತಿದ್ರೆ ಕಾನೂನು ನಾವು ಗೌರವಿಸ್ತೀವಿ, ಅಧಿಕಾರಿಗಳ ಆದೇಶವನ್ನು ನಾವು ಗೌರವಿಸ್ತೀವಿ. ನಿಮ್ಮ ಹೆಸರಣ್ಣ? ಚಂದ್ರಶೇಖರ್ ಕೆಎಂ ಅಂತ. ಈ ಜಾಗ ಮಾತ್ರ ಬಿಡಲ್ಲ. ಶಾಣ ಇಲ್ಲ. ಇದೇ ದೇವನಹಳ್ಳಿ ತಾಲೂಕು ಆಫೀಸ್ ಹತ್ರ ಅದೇ ಡೆಡ್ ಬಾಡಿ ತಗೊಂಡ್ಬರ್ತೀವಿ. ನೀವೇ ನಮ್ಗೆ ಜಾಗ ತೋರಿಸ್ಬೇಕು. 1 ಗಂಟೆ ಉಳಿಸ್ಕೊಂತೀರಾ, ಅದಕ್ಕೆ ಮೊದಲೇ ಡಿಸೈಡ್ ಮಾಡ್ತೀರಾ, ಅದು ನಿಮಗೆ ಸೇರಿ. ಸಾಹೇಬ್ರು ಇಲ್ಲಿ ಬಂದಿದ್ರೆ ಇಲ್ಲೇ ಮಾತಾಡ್ತಿದ್ರಿ, ಇಲ್ಲಿ ಬಂದಿದ್ರೆ ಮಾತಾಡ್ತಾ ಇದ್ರಿ. ಸಾಹೇಬ್ರು ಬಂದಿರಲ್ಲ, ಎಷ್ಟು ಕಾಯೋದು ಸಾಹೇಬ್ರಿಗೆ?
ಕೊಟ್ಟಿದೆ ಇದು ಪಕ್ಕದಲ್ಲಿ 13/3 ಅದು ಕಾಣಿಸಲ್ವಾ? ನೋಡ್ರಿ, ಚೆಕ್ ಮಾಡಿ ಸರ್. ಈಗಲೇ 13/3 ರಾಜ್ಯ ಸರ್ಕಾರ ಸ್ವಾಧೀನಕ್ಕೆ ಅಂತ ಬರ್ತಾ ಇದೆ. ನೀವು ಅಲ್ಲಿ ನಿಂತ್ಕೋಬೇಡಿ. ಚೆಕ್ ಮಾಡಿ ಸರ್. 13/3 ರಾಜ್ಯ ಸರ್ಕಾರ ಸ್ವಾಧೀನಕ್ಕೆ ಅಂತ ಬರ್ತಾ ಇದೆ. ಇವತ್ತವರೆಗೂ ಯಾವ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ನಿಮ್ಮ ಹತ್ರ ಲಿಸ್ಟ್ ಇರುತ್ತಲ್ಲ, ಗವರ್ಮೆಂಟ್ ಸರ್ಕಾರ ಜಮೀನು ಎಲ್ಲೆಲ್ಲಿ ಇದೆ ಅಂತ ನಿಮ್ಮ ಹತ್ರ ಲಿಸ್ಟ್ ಇರುತ್ತೆ. ಏನಿಲ್ಲ ಸರ್ಕಾರಿ ಜಾಗದಲ್ಲಿ ತರಕಾರಿನೂ ಬೆಳಿಬಾರ್ದು, ಇದು ನಮಗೆ ಗೊತ್ತಿದೆ. ಆದ್ರೆ ನಾವು ಕೇಳೋ ರೈಟ್ಸ್ ನಾವು ಜಾಗ ಇಲ್ಲ. ಮಷನಲ್ಲಿ ಕೊಡ್ತೀರಿ, ಇದನ್ನೇನ್ ಮಾಡ್ತೀರಿ? ನಮ್ಮ ಗಡಿ ಜಾಗ ಇದು, ನಮ್ಮ ಗಡಿ ಜಾಗ. ಯಾಕೆ ನೀವು ಇಷ್ಟೆಲ್ಲ ಸಾಧನೆ ಮಾಡಿದೀರಾ, ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇಲ್ಲ ನಾನು ಇನ್ನೂ ಉತ್ತಮವಾದ ಆಟಗಾರನಾಗಬೇಕು ಅಂತ ಹೇಳ್ತಾ ಇದ್ರಂತೆ. ಹಾಗಾದ್ರೆ ನೀವೆಲ್ಲ ಏನ್ ಮಾಡ್ಬೇಕು? ಎಲ್ಲಾ ಕ್ರೀಡೆಯಲ್ಲೂ ಅಭ್ಯಾಸ ಮಾಡ್ತಾ ಇದ್ರೆ ಅಭ್ಯಾಸ 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 ಅಂದ್ರೆ ಅಭ್ಯಾಸ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗಿ ನೀವು ಯಾವುದೇ ದಾರಿ ಬಿಡಪ್ಪ. ಲೇಡೀಸ್ ಅವ್ರ ಜೊತೆ ಹಿಂದೆ ಬನ್ನಿ ವಿಜಯಪುರ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ? ಯಾಕಂತ ಇರೋ ಒಂದು ನಿಮಿಷ. ಚಂದ್ರ ಯಾವ ಕಾರಣಕ್ಕೂ ಬಿಡಲ್ಲ. ನಾವು 22ರಿಂದ ನಾವು ತಾಲೂಕು ಆಫೀಸು ಮತ್ತೆ DC ಅವ್ರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಕೊಂಡು ಮನವಿ ಪತ್ರ ಕೊಟ್ಕೊಂಡು AC ಅವ್ರಿಗೂ ಪ್ರತಿಯೊಬ್ಬ ಕಂದಾಯ ಇಲಾಖೆ ಅಧಿಕಾರಿಗಳು ನಾವು ಡಾಕ್ಯುಮೆಂಟ್ ಕೊಟ್ಕೊಂಡ್ ಬಂದಿದ್ದೀವಿ. ಏನಕ್ಕೋಸ್ಕರ ಅಂದ್ರೆ ಇದೇ ಗುಡನಹಳ್ಳಿ ಗ್ರಾಮಕ್ಕೆ ಸೇರಿದ 2 ಎಕರೆ 30 ಗುಂಟೆ ಸರ್ಕಾರಿ ಖರಾಬ್ ಜಾಗಕ್ಕೋಸ್ಕರ. ಇದು ಬಡವರಿಗೆ ನಿವೇಶನವಾಗಿ ಮೀಸಲಾಡಿರ್ಬೇಕು, ಅಥವಾ ಮಶಾಣಕ್ಕಾದ್ರೂ ಮಾಡ್ಕೊಡ್ಬೇಕು, ಅಥವಾ ಶಾಲಾ ಆವರಣಕ್ಕಾದ್ರೂ ಮಾಡ್ಕೊಡ್ಬೇಕು. ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ದೊಡ್ಡ ಬಿಲ್ಡಿಂಗು, ಶ್ರೀಮಂತರದು. ಅದು ಕೆಲವು ಅಧಿಕಾರಿಗಳಿಗೆ ಕಾಣಿಸಲ್ವಂತೆ, ಈ ಗುರುತುಗಳು ಮಾತ್ರ ಕೆಲವು ಅಧಿಕಾರಿಗಳಿಗೆ ಕಾಣಿಸುತ್ತಂತೆ. ಇವತ್ತು ಕಂದಾಯ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ರು. ಇದು ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ಯಾರು ಮಾಡಬಾರದು ಅಂತ ನಾವು ಬೋರ್ಡ್ ಹಾಕ್ತೀವಿ. ಸರ್ಕಾರಿ ಜಾಗದಲ್ಲಿ ನೀವು ಇರಬಾರ್ದು ಅಂತ ಹೇಳಿದ್ರು. ಕಾನೂನು ಬಗ್ಗೆ ನಮಗೂ ಅರಿವಿದೆ. ನಾವು ಏನಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ ಇದ್ದೀವಿ ಅಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಇರ್ತಕ್ಕಂಥ ಸ್ಮಶಾನ, ಆಟದ ಮೈದಾನ, ನಿರಾಶ್ರಿತರಿಗೆ ವಸತಿ ಸೌಕರ್ಯ, ಇದಕ್ಕಾಗಿ ನಾವು ಇಲ್ಲಿ ಕೇಳಿದ್ವಿ.
ಅವ್ರು ಕೇಳಿದ್ರು ಸರ್ಕಾರಿ ಜಾಗದಲ್ಲಿ ಬಂದು ಯಾಕೆ ನೀವು ಗುಡಿಸ್ಲಾಕಿದ್ದೀರಿ ಅಂತ. ಹಾಗಾದ್ರೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಳ್ಳೋಕ್ಕಾಗತ್ತಾ? ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ತೊಂದರೆ ಕೊಡೋಕ್ಕಾಗತ್ತಾ? ಅದೆಲ್ಲ ಅಫೆನ್ಸ್ ಆಗುತ್ತಾ? ಸೊ ಆದ್ರಿಂದ ನಾವು ಅಪ್ಲಿಕೇಶನ್ ಕೊಟ್ಬಿಟ್ಟೆ 2022ರಲ್ಲಿ ಕೊಟ್ಬಿಟ್ಟೆ ಬಂದು ಈ ಜಾಗ ನಮಗೆ ಬೇಕು ಅಂತ ಕೇಳಿ ಕೂತ್ಕೊಂಡಿದ್ದೀವಿ. ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಇವತ್ತು ಬೋರ್ಡ್ ಹಾಕ್ತಾ ಇದ್ದಾರೆ, ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ. ಈ ಬೋರ್ಡು ನಮ್ಮ ಈ ಬಡ ಜನರಿಗೆ ಕಣ್ಣೀರು ಒರೆಸೋದಕ್ಕೆ ಆಗಬಾರ್ದು. ನಾಳೆ ದಿವಸ ಈ ಬೋರ್ಡ್ನ ತೆರವುಗೊಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಈ ಬೋರ್ಡ್ ತೆರವುಗೊಳಿಸಬಾರ್ದು. ಈ ಬಡವರು ಕಣ್ಣೀರು ಒರೆಸಿ ಇವತ್ತು ಬೋರ್ಡ್ ಹಾಕ್ಸಿ ಈ ಗುಡಿಸಲು ಖಾಲಿ ಮಾಡಕ್ಕೆ ಕೇಳ್ತಿದ್ರೆ ಕಾನೂನು ನಾವು ಗೌರವಿಸ್ತೀವಿ, ಅಧಿಕಾರಿಗಳ ಆದೇಶವನ್ನು ನಾವು ಗೌರವಿಸ್ತೀವಿ. ನಿಮ್ಮ ಹೆಸರಣ್ಣ? ಚಂದ್ರಶೇಖರ್ KM ಅಂತ.